ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ತಿಮೋಥಿ 4:8 ವಚನ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹ ಪರಗಳಲ್ಲಿ ಜೀವ ವಾಗ್ದಾನ ಉಂಟು. ಪ್ರಿಯರೇ, ಕರ್ತನು ನಿಮಗೆ ಒಂದು ಅದ್ಭುತವಾದ ಶರೀರವನ್ನು ಕೊಟ್ಟಿದ್ದಾನೆ. ಶರೀರದಲ್ಲಿ ಬಲವಿದ್ದರೆ ಮಾತ್ರ ಪ್ರತಿನಿತ್ಯದ ಕರ್ತವ್ಯಗಳನ್ನು ಪೂರೈಸಲು ಸಾಧ್ಯ. ಕುಟುಂಬಕ್ಕಾಗಿ ದುಡಿದು ಸಂಪಾದಿಸಲು ಸಾಧ್ಯ. ಶಕ್ತಿಯು, ಬಲವು, ಆರೋಗ್ಯವು ಕರ್ತನು ನಿಮಗೆ ಕೊಟ್ಟಿರುವಂತ ಒಂದು ದೊಡ್ಡ ಆಶೀರ್ವಾದವಾಗಿದೆ. ಕರ್ತನು ಇಂದು ನಿಮ್ಮ ಸಕಲ ಬಲಹೀನತೆಗಳನ್ನ ಮಾರ್ಪಡಿಸಿ ನಿಮ್ಮನ್ನ ಸ್ಥಿರಪಡಿಸಿ ಬಲಪಡಿಸಲಿ. ಇಂದು ಜಗತ್ತಿನಲ್ಲಿ ಅನೇಕರು ತಮ್ಮ ಶರೀರದ ಆರೋಗ್ಯ ಮತ್ತು ಬಲದ ಬಗ್ಗೆ ಚಿಂತೆ ಮಾಡುತ್ತಿದ್ದಾರೆ. ಹೇಗೆಂದರೆ ವಿಟಮಿನ್ ಮಾತ್ರೆಗಳು, ವಿಟಮಿನ್ ಸಿರಪ್ಗಳು ಎಂದೆಲ್ಲ ಅವುಗಳನ್ನು ಸೇವಿಸಿ ಬಲಗೊಳ್ಳಬೇಕೆಂದು ಯೋಚಿಸುತ್ತಾರೆ. ನ್ಯೂಸ್ ಪೇಪರ್ ಅಥವಾ ಪತ್ರಿಕೆಗಳು, ಯೂಟ್ಯೂಬ್ಗಳನ್ನು ನೋಡಿ ವಿವಿಧ ರೀತಿಯ ಔಷಧಿ ಮಾತ್ರೆಗಳನ್ನು ಸೇವಿಸುತ್ತಾ ಜಿಮ್ಗಳಿಗೆ ಹೋಗಿ ತಮ್ಮ ದೇಹವನ್ನು ಕಾಪಾಡಿಕೊಳ್ಳಲು ಗಂಟೆಗಟ್ಟಲೆ ಸಮಯವನ್ನು ಕಳೆಯುತ್ತಾರೆ. ಆದರೆ ಎಷ್ಟೇ ಜಾಗರೂಕತೆಯಿಂದ ಶರೀರವನ್ನು ನೋಡಿಕೊಂಡರೂ ಟೈಫಾಯ್ಡ್, ಡೆಂಗ್ಯೂ ಜ್ವರ, ವೈರಲ್ ಫೀವರ್ ಎಂಬುದಾಗಿ ಬಂದು ಗಾಳಿ ಹೋದ ಬಲೂನ್ಗಳ ಹಾಗೆ ಶರೀರದ ಆರೋಗ್ಯವು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಹೋಗುತ್ತದೆ. ಆದರೆ ಕರ್ತನು ತನ್ನ ಮಕ್ಕಳಿಗೆ ಅನಾರೋಗ್ಯವನ್ನು ನೀಗಿಸಿ ಆರೋಗ್ಯವನ್ನು ಕೊಡುವ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ರೋಗ ಬಂದ ಮೇಲೆ ಗುಣ ಹೊಂದುವುದು ಒಂದು ದೈವಿಕ ಸೌಖ್ಯ. ರೋಗ ಮತ್ತು ವ್ಯಾಧಿಗಳೇ ಬರದಂತೆ ಕಾಪಾಡಿಕೊಳ್ಳುವುದು ದೈವಿಕ ಆರೋಗ್ಯ. ದೇವ ಮಕ್ಕಳೇ, ನಾವು ಕರ್ತನ ಮಾತನ್ನು ಗಮನವಿಟ್ಟು ಕೇಳಿ ಆತನಿಗೆ ವಿಧೇಯರಾಗುವಾಗ ಆತನು ಹೇಳುತ್ತಾನೆ, ನಾನು ಐಗುಪ್ತರಿಗೆ ಬರಮಾಡಿದ ರೋಗಗಳಲ್ಲಿ ಒಂದನ್ನು ಕೂಡ ನಿಮಗೆ ಬರಮಾಡೆನು. ನಾನೇ ನಿನ್ನನ್ನು ಸೌಖ್ಯಪಡಿಸುವಂತ ಕರ್ತನು ಎಂದು ವಾಗ್ದಾನ ಮಾಡಿದ್ದಾನೆ. ಆತನು ನಿನ್ನ ಸಕಲ ಅಕ್ರಮಗಳನ್ನು ನೀಗಿಸಿ ನಿನ್ನ ರೋಗಗಳನ್ನೆಲ್ಲ ಗುಣಪಡಿಸಿ ನಿನ್ನ ಜೀವವನ್ನು ನಾಶನದಿಂದ ಬಿಡಿಸುತ್ತಾನೆ. ಆದದ್ದರಿಂದ ಈ ಜೀವವುಳ್ಳ ಮಾತುಗಳು ನಿಮ್ಮನ್ನು ಬಲವಂತರನ್ನಾಗಿ ಮಾಡುತ್ತದೆ. ನಮ್ಮ ದೇವರು ಸೌಖ್ಯ ಕೊಡುವಾತನು, ಆರೋಗ್ಯ ಕೊಡುವಾತನಾಗಿದ್ದಾನೆ. ಆದದ್ದರಿಂದ ಆತನೇ ನಮಗೆ ಆರೋಗ್ಯದಾಯಕನಾಗಿರುವಾಗ ನಾವು ಈ ಲೋಕದ ಒಂದು ಕಾರ್ಯಗಳಲ್ಲಿ ತೊಡಗದೆ ನಾವು ಆ ರೀತಿ ಮಾಡಿದರೆ ಸೌಖ್ಯವಾಗುವೆವು, ಈ ರೀತಿ ಮಾಡಿದರೆ ನಾವು ಗುಣವಾಗುವೆವು ಎಂಬುದಕ್ಕಿಂತ ನಮ್ಮ ಭರವಸೆಯೆಲ್ಲ ಆತನ ಮೇಲಿರುವಾಗ ಆತನೇ ನಮ್ಮನ್ನು ಸುರಕ್ಷಿತವಾಗಿ ಎಲ್ಲ ರೋಗಗಳಿಂದಲೂ ನಮ್ಮನ್ನು ಕಾಯುವಂಥ ಕರ್ತನಾಗಿದ್ದಾನೆ. ಹಾಗಾಗಿ ಆತನ ಮೇಲೆ ನಾವು ನಂಬಿಕೆ ಇಟ್ಟು ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ನಮ್ಮ ದೇವರು ನಮ್ಮನ್ನು ಸುರಕ್ಷಿತವಾಗಿ ನಡೆಸುತ್ತಾನೆ. ಹಾಗಾಗುವಂತೆ ದೇವರು ನಿಮ್ಮೆಲ್ಲರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.